ಸರ್ಕಾರದಲ್ಲಿ ನಾವಿವತ್ತು 91 ಸೆಕ್ಟರ್ಗಳನ್ನ 91 ವರ್ಗಗಳ ಜನರುಗಳನ್ನ ಯಾರು ಸಣ್ಣ ಸಣ್ಣ ಕಸುಬನ್ನು ಮಾಡ್ತಾ ಇದ್ದಾರೆ ಅವರಿಗೆ ಗುರುತಿಸಬೇಕು, ಅವರಿಗೆ ಸ್ಮಾರ್ಟ್ ಕಾರ್ಡ್ ಕೊಡಬೇಕು. ಸ್ಮಾರ್ಟ್ ಕಾರ್ಡ್ ಕೊಡೋದ್ರ ಮುಖಾಂತರ ಅವರಿಗೆ ಅವರ ಜೀವನದಲ್ಲಿ ಸ್ವಲ್ಪ ಬದಲಾವಣೆ ತರಬೇಕಂತ ಹೇಳಿ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಲಿಕ್ಕೆ ನಾವಿಲ್ಲಿ ಬಂದಿದ್ದು ಬಂಧುಗಳೇ. ಹಂಗಾಗಿ ಇವತ್ತು 91 ಸೆಕ್ಟರ್ಗಳಿಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ನಮಗಿರ್ತಕ್ಕಂಥ ಅಂದಾಜಿನಲ್ಲಿ ಸುಮಾರು 30 ಲಕ್ಷಕ್ಕೂ ಹೆಚ್ಚು ಜನ ಏನು ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ. ಪ್ರತಿಯೊಬ್ಬರಿಗೆ ಅವರಿಗೆ ಕಾರ್ಡ್ ಕೊಡಬೇಕೆಂಬ ಸದುದ್ದೇಶದಿಂದ ಈ ಒಂದು ಕಾರ್ಯಕ್ರಮದ ಬಗ್ಗೆ ಜಾಸ್ತಿ ಮಾಹಿತಿಯನ್ನು ಕೊಡಬೇಕೆಂಬ ಉದ್ದೇಶದಿಂದ ನಾವು ಇಲ್ಲಿ ಸೇರಿದ್ದೇವೆ. ಅದಕ್ಕೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಾವಿರಾರು ಸಂಖ್ಯೆಯಲ್ಲಿ ತಾವೆಲ್ಲ ಇಲ್ಲಿ ಸೇರಿದ್ದೀರಿ. ಎಲ್ಲ ನಮ್ಮ ಅಸಂಘಟಿತ ಕಾರ್ಮಿಕರು, ನಮ್ಮ ಕಾರ್ಮಿಕರ ವಲಯ ಎಲ್ಲ ಸಂಘಟಿತ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರೂ ಇಲ್ಲಿ ಸೇರಿದ್ದೀರಿ. ನನ್ನ ವೈಯಕ್ತಿಕ ಪರವಾಗಿ, ವೇದಿಕೆ ಪರವಾಗಿ ತಮ್ಮೆಲ್ಲರಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನ ಮಾಡಿ ಸ್ವಾಗತವನ್ನು ಮಾಡ್ತಾ ಇದ್ದೀನಿ ಮುಂದುಗಳ. ಇವತ್ತು ಈ ಅಸಂಘಟಿತ ಕಾರ್ಮಿಕರ ಕಾರ್ಡು ನಿಮಗೇನು ಜಾಸ್ತಿ ದುಡ್ಡಿಲ್ಲ, ಏನು 1 ಲಕ್ಷವರೆಗೆ ನನ್ನ ಆದ್ರೆ ಅನಾನುಕೂಲ ಆದರೆ ಯಾರನ್ನ ಜೀವ ಕಳ್ಕೊಂಡ್ರೆ 1 ಲಕ್ಷವರೆಗಿದೆ, ಪರ್ಮನೆಂಟ್ ಡಿಸಬಿಲಿಟಿ ಆದ್ರೆ 1 ಲಕ್ಷ ರೂಪಾಯಿ ಇದೆ, ಮೆಡಿಕಲ್ ರಿಯಂಬರ್ಸ್ಮೆಂಟ್ಗೆ 50,000ವರೆಗೆ ಕೊಡ್ತಾ ಇದ್ದೀವಿ. ಇಲ್ಲಿ ವೇದಿಕೆ ಮೇಲೆ ಸತೀಶ್ ಅಣ್ಣ ಅವರಿದ್ದಾರೆ, ಲಕ್ಷ್ಮೀ ಹೆಬ್ಬಾಳವರು ಕೂಡ ಇದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಕಳೆದ 2 ವರ್ಷಗಳಿಂದ ಈ ಎಲ್ಲ ಅಸಂಘಟಿತ ವರ್ಗಗಳ ಜನರಿಗೆ ಸೆಸ್ ಮುಖಾಂತರ ನಮಗೆ ದುಡ್ಡು ಕಲೆಕ್ಟ್ ಮಾಡಿಕೊಡಿ, ಡೀಸೆಲ್ ಪೆಟ್ರೋಲ್ ಮೇಲೆ ಕೇವಲ 4 ಅಣೆ ಆಗಲಿ 8 ಅಣೆ ಆಗಲಿ ನಮಗೆ ಮಾಡಿಕೊಟ್ರೆ ಸಾವಿರಾರು ಕೋಟಿಯಲ್ಲಿ ದುಡ್ಡು ಸಂಗ್ರಹ ಆಗುತ್ತೆ. ಆ ದುಡ್ಡಿನಿಂದ ಇರ್ತಕ್ಕಂಥ ಎಲ್ಲ ಅಸಂಘಟಿತ ಕಾರ್ಮಿಕರು ಕರ್ನಾಟಕ ರಾಜ್ಯದಲ್ಲಿ ಎಲ್ಲರೂ ಎಷ್ಟು ಜನ ಇದ್ದಾರೆ ಅವರೆಲ್ಲರಿಗೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅನುಕೂಲ ಆಗ್ತಕ್ಕಂಥ ಕೆಲಸ ಮಾಡೇ ಮಾಡ್ತೀವಿ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಈ ಮಾತು ಅಂತಂದ್ರೆ, ಮಾಧ್ಯಮ ಸ್ನೇಹಿತರಿದ್ದೀರಿ, ಭಾರತ ದೇಶದಲ್ಲಿ ಅಸಂಘಟಿತ ಕಾರ್ಮಿಕರು ಸುಮಾರು 90% ಜನ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 73% ಜನ ಅಸಂಘಟಿತ ಕಾರ್ಮಿಕರಿದ್ದಾರೆ. ನಮ್ಮಲ್ಲಿ ಕರ್ನಾಟಕದಲ್ಲಿ ಸುಮಾರು 1,60,00,000 ಜನ ನಮ್ಮಲ್ಲಿ ನೋಂದಣಿಕರಣ ಮಾಡಿದ್ದಾರೆ. ಹಂಗಾಗಿ ಎಲ್ಲರಿಗೆ ಅನುಕೂಲ ಆಗಬೇಕಾಗಿದ್ರೆ ಈ ಒಂದು ಡೀಸೆಲ್ ಪೆಟ್ರೋಲ್ ಮೇಲೆ ಸೆಸ್ ನಾವು ಕಲೆಕ್ಟ್ ಮಾಡಿದ್ರೆ ಎಲ್ಲರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ. ಮುಂದೆ ನಾನು ಈ ಮಾತನ್ನು ಕೊಡ್ತೇನೆ. ವೇದಿಕೆ ಮೇಲಿರ್ತಕ್ಕಂಥ ಶಾಸಕರು, ಸಚಿವರುಗಳು ಎಲ್ಲರೂ ಸರ್ಕಾರದ ಗಮನವನ್ನು ಸೆಳೆದು ಒತ್ತಡವನ್ನು ತಂದು ಈ ಕಾರ್ಯಕ್ರಮ ನಿಮಗೆ ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀವಿ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇವೆ. ನಾವು ಬಂದಾಗಲಿಂದ ಸುಮಾರು ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದ ನಂತರ ನಾವು ಇವತ್ತು 3 ಬಿಲ್ಗಳನ್ನ, ಪ್ರಮುಖವಾದಂಥ ಬಿಲ್ಗಳನ್ನ ತಂದಿದ್ದೇವೆ. ಒಂದು ಗಿಗ್ ಬಿಲ್ ತಂದಿದ್ದೇವೆ. ಗಿಗ್ ಬಿಲ್ ಅಂತಂದ್ರೆ ಯಾರು ಝೊಮ್ಯಾಟೊ, ಸ್ವಿಗ್ಗಿ, ಅಮೆಜಾನ್ ಈ ತರ ಬ್ಲಿಂಕಿಟ್ ಇರ್ತಕ್ಕಂಥ ಈ ಆ್ಯಪ್ ಬೇಸ್ ನಲ್ಲಿ ಯಾರು ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಯಾರು ಈ ವಲಯದಲ್ಲಿ ಕೆಲಸ ಮಾಡ್ತಾರೆ ಅವರಿಗೆ ಗಿಗ್ ವರ್ಕರ್ಸ್ ಅಂತ ಹೇಳ್ತೀವಿ. ಇವತ್ತು ಈ ವೇದಿಕೆ ಮುಖಾಂತರ ರಾಹುಲ್ ಗಾಂಧಿ ಅವರನ್ನು ನೆನೆಸಬೇಕು. ಭಾರತ್ ಜೋಡೋ ಕಾರ್ಯಕ್ರಮದಲ್ಲಿ ಈ ಒಂದು ಗಿಗ್ ಆರ್ಗನೈಸೇಷನ್, ಈ ಗಿಗ್ ವರ್ಕರ್ಸ್ ಬಗ್ಗೆ ರಾಹುಲ್ ಗಾಂಧಿ ಅವರ ಹತ್ರ ಹೋಗಿ ಮನವಿ ಮಾಡಿದಾಗ ಅವರು ಹೆಚ್ಚಿನ ಕಾಳಜಿ ವಹಿಸಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ, ಭಾರತ ದೇಶದಲ್ಲಿ ಗಿಗ್ ಬಿಲ್ ಅತಿ ಉತ್ತಮವಾದಂಥ ಬಿಲ್ಲು ಭಾರತ ದೇಶದಲ್ಲಿ ಎಲ್ಲೇ ಬಂದಿದ್ರೆ ಅದು ಕರ್ನಾಟಕ ರಾಜ್ಯದಲ್ಲಿ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಸುಮಾರು 5 ಲಕ್ಷಕ್ಕೂ ಹೆಚ್ಚು ಜನರು ಇದರ ವಲಯದಲ್ಲಿ ಬರ್ತಾರೆ, ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಆಗುತ್ತೆ. ಎರಡನೇದು ಸಿನಿ ಬಿಲ್ ಅನ್ನು ತಂದಿದ್ದೇವೆ. ಭಾರತ ದೇಶದಲ್ಲಿ ಎಲ್ಲಿ ಇಲ್ಲ ಸಿನಿ ಬಿಲ್. ಸಿನಿ ಬಿಲ್ ಅಂತಂದ್ರೆ ಏನಂತಂದ್ರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 4 ಕೋಟಿ ಜನರು ವರ್ಷದಲ್ಲಿ ಪಿಕ್ಚರ್ ಅನ್ನು ನೋಡ್ತಾರೆ. ಆ ಟಿಕೆಟ್ ಏನಿದೆ, ಆ ಟಿಕೆಟ್ ವ್ಯಾಲ್ಯೂ ಬೇಸ್ಡ್ ಏನಿದೆ, ಆ ಟಿಕೆಟ್ಗೆ ನಾವು 1 ರಿಂದ 5% ಒಳಗಡೆ ಸೆಸ್ ಅನ್ನ ಕಲೆಕ್ಟ್ ಮಾಡ್ತಾ ಇದೀವಿ ಎಕ್ಸ್ಟ್ರಾ. ಅದ್ರ ಜೊತೆಗೆ ಸರ್ಕಾರ ಸಹಭಾಗಿತ್ವವಾಗಿ ಅಷ್ಟೇ ದುಡ್ಡು ಕೊಡುತ್ತೆ. ಅದರಿಂದ ಸುಮಾರು ಲಕ್ಷಾಂತರ ಜನರು ಈ ಸಿನಿ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಕ್ಯಾಮ್ರಾಮ್ಯಾನ್ ಇರ್ಬೋದು, ಸ್ಪಾಟ್ ಬಾಯ್ ಇರ್ಬೋದು, ಮೇಕಪ್ ಆರ್ಟಿಸ್ಟ್ ಇರ್ಬೋದು, ಸ್ಟಂಟ್ ಮ್ಯಾನ್ಗಳು ಇರ್ಬೋದು, ಸೈಡ್ ಡಾನ್ಸರ್ಸ್ ಇರ್ಬೋದು, ಡೈಲಿ ವೇಜ್ ಬರ್ತಕ್ಕಂಥ ಆಕ್ಟಿಂಗ್ ಮಾಡ್ತಕ್ಕಂಥ ಜನರು ಇರ್ಬೋದು, ಸೈಡ್ ಆರ್ಟಿಸ್ಟ್ ಇರ್ಬೋದು, ಪೌರಾಣಿಕ ನಾಟಕ ಮಾಡ್ತಕ್ಕಂಥವ್ರು, ಡ್ರಾಮಾ ಮಾಡ್ತಕ್ಕಂಥವ್ರು, ಕರ್ನಾಟಕ ರಾಜ್ಯದಲ್ಲಿ ಮೂಲೆ ಮನೆಯಲ್ಲಿರ್ತಕ್ಕಂಥ ಗೊಂಬೆ ಆಟ ಮಾಡ್ತಕ್ಕಂಥವ್ರು, ತೊಗಲ್ಗೊಂಬೆ ಆಟ ಮಾಡ್ತಕ್ಕಂಥವ್ರು, ಕಿಳೆ ಕ್ಯಾತ್ರು, ಯಾರು ಈ ರೀತಿಯ ವೃತ್ತಿಯಲ್ಲಿ ಯಾರಿದ್ದಾರೆ ಅವರೆಲ್ಲರಿಗೆ ಅನುಕೂಲ ಆಗ್ತಕ್ಕಂಥ ಬಿಲ್ಲು
ಕರ್ನಾಟಕ ರಾಜ್ಯ ಪ್ರಪ್ರಥಮವಾಗಿ ಭಾರತ ದೇಶದಲ್ಲಿ ಮಾಡಿದಂತೆ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಅದೇ ರೀತಿಯಾಗಿ ಟ್ರಾನ್ಸ್ಪೋರ್ಟ್ ಬಿಲ್ ಅನ್ನ ಮಾಡಿದ್ದೇವೆ. ಟ್ರಾನ್ಸ್ಪೋರ್ಟ್ ಬಿಲ್ ನಲ್ಲಿ ಆಲ್ರೆಡಿ ನಮಗೆ ದುಡ್ಡು ಬರಲಿಕ್ಕೆ ಪ್ರಾರಂಭ ಆಗಿದೆ. ಟ್ರಾನ್ಸ್ಪೋರ್ಟ್ ಬಿಲ್ ನಲ್ಲಿ ಯಾರು ಡ್ರೈವರ್ಗಳಿದ್ದಾರೆ, ಮೊದಲು ಯಾರು ವೈಟ್ ಬ್ಯಾಡ್ಜ್ ಇತ್ತು, ಬ್ಯಾಡ್ಜಿಗೆ ಮಾತ್ರ ಅವರು ನಮಗೆ ಟ್ರಾನ್ಸ್ಪೋರ್ಟ್ ಬಟ್ ನಾವು ರಿಜಿಸ್ಟರ್ ಮಾಡ್ತಾ ಇದ್ವಿ. ಇವತ್ತು ಯಾರ ಹತ್ರ ಕಮರ್ಷಿಯಲ್ ಲೈಸೆನ್ಸ್ ಇದೆ, ಯಾರು ಆಟೋ ರಿಕ್ಷಾ ಡ್ರೈವರ್ಗಳಿದ್ದಾರೆ, 407 ಡ್ರೈವರ್ ಇದ್ದಾರೆ, ಯಾರು ಸಿವಿಲ್ ಟ್ರಕ್ ಡ್ರೈವರ್ಗಳಿದ್ದಾರೆ, ಬಸ್ ಡ್ರೈವರ್ ಇರ್ಬೋದು, ಕ್ಲೀನರ್ಗಳು ಇರ್ಬೋದು, ಕಮರ್ಷಿಯಲ್ ಗಾಡಿ ಓಡಿಸ್ತಕ್ಕಂಥ ಯಾರೇ ಡ್ರೈವರ್ ಇರ್ಬೋದು, ಪಂಚರ್ ಮೆಕ್ಯಾನಿಕ್ ಇರ್ಬೋದು, ಬೈಕ್ ಮೆಕ್ಯಾನಿಕ್ ಇರ್ಬೋದು, ನಿಮಗೆ ಯಾರು ನಿಮ್ಮ ಗ್ಯಾರೇಜ್ ಮಾಲೀಕರು ಇರ್ಬೋದು, ಇವರೆಲ್ಲರೂ ಈ ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಇರ್ತಕ್ಕಂಥ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ, ಲಾಜಿಸ್ಟಿಕ್ಸ್ ಕಂಪ್ನಿನಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ, ಅವರೆಲ್ಲರೂ ಈ ಟ್ರಾನ್ಸ್ಪೋರ್ಟ್ ಬಿಲ್ ಅಲ್ಲಿ ಬರ್ತಾರೆ. ಪ್ರಪ್ರಥಮವಾಗಿ ಇವತ್ತು ಯಾರಿಗಾರ ಅಪಘಾತ ಆಗಿ ಅವ್ರ ಜೀವ ಕಳ್ಕೊಂಡ್ರೆ 5 ಲಕ್ಷ ರೂಪಾಯಿ ಕೊಡ್ತಕ್ಕಂಥ ಕಾರ್ಯಕ್ರಮ ಕರ್ನಾಟಕದಲ್ಲಿ ಪ್ರಾರಂಭ ಆಗಿದೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೀನಿ. ಯಾಕೆ ಟ್ರಾನ್ಸ್ಪೋರ್ಟ್ ಬಿಲ್ ಬಗ್ಗೆ ಒತ್ತಡವನ್ನು ತಂದೀವಿ ಅಂತಂದ್ರೆ, ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ, ನಿಮಗೆ ಮಾಹಿತಿಗೆ ಕೊಡ್ಲಿಕ್ಕೆ ಇಚ್ಛೆ ಬಯಸ್ತೀನಿ. ಇವತ್ತು SP ಅವರು CO DC ಇಲ್ಲ. ಕರ್ನಾಟಕದಲ್ಲಿ ತಾಸಿಗೆ 20 ಆಕ್ಸಿಡೆಂಟ್ಗಳಾಗ್ತವೆ. ಒಂದು ತಾಸಿಗೆ ದಿನಕ್ಕೆ 480 ಆಕ್ಸಿಡೆಂಟ್ಗಳು, ವರ್ಷದಲ್ಲಿ 4,80,000 ಆಕ್ಸಿಡೆಂಟ್ಗಳು. ಎಲ್ಲರಿಗಿಂತ ಹೆಚ್ಚಾಗಿ 1,60,000 ಜನ ಈ ಆಕ್ಸಿಡೆಂಟ್, ರೋಡ್ ಆಕ್ಸಿಡೆಂಟ್ ಜೀವ ಕಳ್ಕೊಳ್ತಾರೆ. ಇದು ನೀತಿ ಆಯೋಗ ರಿಪೋರ್ಟ್ ಪ್ರಕಾರ ಯಾರು 1,60,000 ಜನ ಜೀವವನ್ನು ಕಳ್ಕೊಳ್ತಾ ಇದ್ದಾರೆ, ಸುಮಾರು 70% ಜನರು 18 ವರ್ಷ ಮೇಲೆ 45 ವರ್ಷ ಕೆಳಗಡೆ ಇದ್ದಾರೆ. ಇದು ಭಾರತ ಸರ್ಕಾರದ, ಭಾರತ ದೇಶದ GDPಗೆ 3% ಅಷ್ಟು ಹಾನಿಯಾಗ್ತಕ್ಕಂಥದ್ದಿದೆ. ಅದಕ್ಕೆ ನಮ್ಮ ಟ್ರಾನ್ಸ್ಪೋರ್ಟ್ ಇಲಾಖೆಯಿಂದ ದುಡ್ಡು ಕೊಡ್ತಕ್ಕಂಥದ್ದು ಬರೀ ಅದೇ ಉದ್ದೇಶ ಅಲ್ಲ, ಮುಂಜಾಗ್ರತೆ ವಹಿಸಬೇಕು, ಸೇಫ್ಟಿ ಬಗ್ಗೆ ಪ್ರಮೋಷನ್ ಹಾಕಬೇಕೆಂಬ ಸದುದ್ದೇಶದಿಂದ ಕೂಡ ಈ ಟ್ರಾನ್ಸ್ಪೋರ್ಟ್ ಬೋರ್ಡ್ ಕೆಲಸ ಮಾಡ್ತದೆ. ಇಂಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಸುಮಾರು 6 ಲಕ್ಷ ಜನಕ್ಕೆ ಅನಾನುಕೂಲ ಆಗಿದ್ರೆ, ಇಂಡೈರೆಕ್ಟ್ ಆಗಿ ಸುಮಾರು 18 ಲಕ್ಷ ಜನಕ್ಕೆ ಅನಾನುಕೂಲ ಆಗ್ತಕ್ಕಂಥ ಈ ಒಂದು ಅಪಘಾತವನ್ನ ಮಾನ್ಯ ಸಚಿವರು, ಇಲ್ಲಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇರ್ಬೋದು, ನಿಮ್ಮ ಜಿಲ್ಲೆಗಳಲ್ಲಿ, ಆಮೇಲೆ ಸತೀಶ್ ಅಣ್ಣ ದಯಮಾಡಿ ಸ್ವಲ್ಪ ನೀವು KDP ಮೀಟಿಂಗ್ ನಲ್ಲಿ ಎಲ್ಲೆಲ್ಲಿ ಬ್ಲ್ಯಾಕ್ ಸ್ಪಾಟ್ಗಳಿದಾವೆ, ಎಲ್ಲೆಲ್ಲಿ ಆಕ್ಸಿಡೆಂಟ್ ಝೋನ್ಗಳಿದಾವೆ, ಅದ್ರ ಬಗ್ಗೆ ಸೇಫ್ಟಿ ತಗೊಳ್ತಕ್ಕಂಥದ್ದು ಸ್ವಲ್ಪ ತಾವು ತಮ್ಮ ಇರ್ತಕ್ಕಂಥ ಎಲ್ಲ ಇಲಾಖೆಗಳಿಗೆ ತಾವು ಸ್ವಲ್ಪ ಒತ್ತಡವನ್ನು ಕೊಡಬೇಕಂತ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ಳಿಕ್ಕೆ ಇಚ್ಛೆ ಬಯಸ್ತೀನಿ. ಅದ್ರ ಜೊತೆಗೆ ಮುಂದೆ ಡೊಮೆಸ್ಟಿಕ್ ಬಿಲ್ ಅನ್ನು ತರ್ತಾ ಇದ್ದೀವಿ. ಡೊಮೆಸ್ಟಿಕ್ ಬಿಲ್ ಅಂತಂದ್ರೆ ಯಾರು ಹೆಣ್ಮಕ್ಳು ಮನೆ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಈ ದೇಶದಲ್ಲಿ ಸಮರ್ಪಕವಾಗಿ ಗೌರವ ಇರಬೇಕು. ಅವ್ರೇನು ಕೆಲಸ ಮಾಡ್ತಾರೆ ಆ ಕೆಲಸಕ್ಕೆ ತಕ್ಕವಾಗಿ ಅವರಿಗೆ ಹಣವನ್ನು ಸಿಗಬೇಕೆಂಬ ಸದುದ್ದೇಶದಿಂದ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಈ ಡೊಮೆಸ್ಟಿಕ್ ಬಿಲ್ ಅಂತ ತರ್ತಾ ಇದ್ದೀವಿ. ಇನ್ನೊಂದು ಕಾರ್ಯಕ್ರಮ ಸತೀಶ್ ಅಣ್ಣ ಅವರೇ, ಆಶಾದೀಪ ಅಂತ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೀವಿ ಲಕ್ಷ್ಮೀ ಹೆಬ್ಬಾಳ್ಕರ್. ಈ ಆಶಾದೀಪ ಕಾರ್ಯಕ್ರಮದಲ್ಲಿ ಯಾರು SC/ST ಮಕ್ಕಳಿಗೆ ಕೆಲಸವನ್ನು ಕೊಡ್ತಾರೆ, ಯಾರು SC/ST ಮಕ್ಕಳಿಗೆ ಕೆಲಸವನ್ನು ಕೊಡ್ತಾರೆ, ನಾವು 2 ವರ್ಷವರೆಗೆ ಅವರಿಗೆ 7,000 ರೂಪಾಯಿಯನ್ನು ಕೊಡ್ತಾ ಇದ್ದೀವಿ. ಯಾಕೆ ಕೊಡ್ತಾ ಇದೀವಿ ಅಂತಂದ್ರೆ, ಒಂದು ಮಕ್ಕಳಿಗೆ ಅಲ್ಲೇ ಕೆಲಸ ಸಿಗಬೇಕು, ಎರಡನೇದು ಸಣ್ಣ ಉದ್ಯಮಿದಾರರಿಗೆ ಅನುಕೂಲ ಆಗ್ಬೇಕಂತ ಈ ಕಾರ್ಯಕ್ರಮ ನಾನು 2017 ಸಚಿವರಿಂದ ಪ್ರಾರಂಭ ಮಾಡಿದ್ದೆ. ಅವಾಗ 3,000 ರೂಪಾಯಿ ಕೊಡ್ತಾ ಇದ್ವಿ. ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮನವಿ ಮಾಡಿಕೊಂಡು ಯಾರು ಹಳ್ಳಿಗಳಲ್ಲಿ, ತಾಲೂಕು ಮಟ್ಟದಲ್ಲಿ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಯಾರು ಸಣ್ಣ ಉದ್ಯಮಿದಾರರಿದ್ದೀರಿ, ಯಾರು SC/ST ಜನಾಂಗದ ಮಕ್ಕಳಿಗೆ ಕೆಲಸವನ್ನು ಕೊಡ್ತೀರಿ, ಅವರಿಗೆ ನಾವು 2 ವರ್ಷವರೆಗೆ ನಮ್ಮ ಇಲಾಖೆಯಿಂದ 7,000 ರೂಪಾಯಿಯನ್ನು ಕೊಡ್ತಾ ಇದ್ದೀವಿ. ದಯವಿಟ್ಟು ಈ ಕಾರ್ಯಕ್ರಮವನ್ನು ತಾವೆಲ್ಲ ಸದುಪಯೋಗಪಡಿಸಬೇಕಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಈ ಗ್ರಾಚ್ಯುಟಿ